ಇದು ಕಂಪೇರ್ ಮಾಡಿದ್ರೆ ಅದು ಸಿಂಪಲ್ ಕಾಣುತ್ತೆ. ಏನು ರೈಸ್ ಹಂಗ ಹಾಕೋದು ಗೈಸ್ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೀವಿ. ಕನ್ಫ್ಯೂಷನ್ ಗೈಸ್ ಕನ್ಫ್ಯೂಷನ್. ಹೆಂಗ್ ಅನಿಸ್ತಿದೆ ನಿಮಗೆ? ನನಗೆ ನೀವು ಒಡವೆ ಕೊಡ್ಸಿದ್ದೀರಾ. 25 ಗ್ರಾಮ್ ಇಷ್ಟು ಬರುತ್ತೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿ ಆರ್ ಗೋಯಿಂಗ್ ಫಾರ್ ಅ ಗೋಲ್ಡ್ ಶಾಪ್. ತುಂಬ ದಿವಸದಿಂದ ಗೋಲ್ಡ್ ತೊಗೊಬೇಕಂತ ಇದ್ವಿ ಗೈಸ್. ಬಟ್ ದೆನ್ ಗೋಲ್ಡ್ ರೇಟ್ ಇಷ್ಟು ಪೀಕ್ ಲೆವೆಲಲ್ಲಿದೆ ಅಂದರೆ ಗೋಲ್ಡೇ ತೊಗೊಳಕ್ಕಾಗ್ತಿಲ್ಲ. ಬಟ್ ಇವತ್ತು ಏನೋ ಬೈ ಗಾಡ್ ಗ್ರೇಸ್ TV9 ಬಂದ್ಬಿಟ್ಟಿದೆ, ಗೋಲ್ಡ್ ರೇಟ್ ಕಮ್ಮಿ ಆಗಿದೆ. ಸೊ ಒಂದು ಸ್ವಲ್ಪ ಯು ಕ್ಯಾನ್ ಬೈ ನೌ ಅಟ್ಲೀಸ್ಟ್ ಬೆಟರ್ ದೆನ್ ಎಸ್ಟರ್ಡೇ. ಮೊನ್ನೆಕ್ಕಿಂತಲ್ಲ ಇವತ್ತು ಗೋಲ್ಡ್ ರೇಟ್ ಕಮ್ಮಿ ಆಗಿದೆ. ಸೊ ಯಾರಾದರೂ ಗೋಲ್ಡ್ ತೊಗೊಬೇಕಂದ್ರೆ ಇವತ್ತು ತೊಗೊಳ್ಳಿ, ಮೇ ಬಿ ನಾಳೆ ಜಾಸ್ತಿ ಆಗ್ಬೋದು ಅಂತ ಹಂಗೆ ನ್ಯೂಸಲ್ಲೆಲ್ಲ ಬರ್ತಿತ್ತು. ಅದಕ್ಕೆ ದಯವಿಟ್ಟು ಆ್ಯಕ್ಚುಲಿ ಸೋ ಮೆನಿ ಡೇಸಿಂದ ಅವ್ರು ನನಗೆ ಕೊಡಿಸ್ಬೇಕು ಅಂತ ಇದ್ರು. ಅವ್ರಿಗೂ ಆ್ಯಕ್ಚುಲಿ ಈ ಗೋಲ್ಡ್ ರೇಟಿಂದ ಅವ್ರ ಬಜೆಟಲ್ಲಿ ಅದು ನಿಂತ್ಕೊತಾ ಇದ್ದಿಲ್ಲ. ಇವಾಗ ಅವ್ರ ಬಜೆಟಿಗಂತ ಬಂದ್ಬಿಟ್ಟಿದೆ ಗೋಲ್ಡ್ ರೇಟು. ಅವ್ರಿಗೆ ಖುಷಿ. ಅದಕ್ಕೆ ಇವತ್ತೇ ಹೋಗಿ ತೊಗೊಂಬಿಡೋಣ. ಇವಾಗ ಟೈಮ್ ಬಂದು 6 o'clock. ನಾವು ನ್ಯೂಸ್ ನೋಡಿದ್ದು ಅರೌಂಡ್ 4 o'clock. ಸೊ ಅದಕ್ಕೆ ಇವಾಗ ಡಿಸೈಡ್ ಮಾಡಿ ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ. ಗೋಲ್ಡ್ ತೊಗೊಳಗ ಯಾರಿಗೆ ಖುಷಿ ಇಲ್ಲ ಗೈ. ಸೊ ಎಸ್, ಇವತ್ತು ಜಯನಗರ್ಗೆ ಹೋಗ್ತಾ ಇದ್ದೀವಿ. ಜಯನಗರಲ್ಲೇ ನಾನು ಯೂಶ್ವಲಿ ಗೋಲ್ಡ್ ಎಲ್ಲ ತೊಗೊಳೋದು. ಅದಕ್ಕೆ ಇವತ್ತು ಯಾವ ಗೋಲ್ಡ್ ಏನು ನಂಗೆ ಹಣೆ ಬರ್ದೈತೋ ಗೊತ್ತಿಲ್ಲ, ನೋಡೋಣ ಏನು ತೊಗೊತೀರಂತ ಮಾಡಿದ್ರು. ಇದು ಆ್ಯಕ್ಚುಲಿ ಕಟ್ ಆಗಿಬಿಟ್ಟಿದೆ, ಅದಕ್ಕೆ ಇದು ಬದಲು ಬೇರೆ ಯಾವ್ದಾದ್ರು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬೇರೆ ಗೋಲ್ಡ್ ಬೇರೆ ಬ್ರಾಸ್ಲೆಟು ಒಂದು ಸ್ವಲ್ಪ ಜಾಸ್ತಿ ಗ್ರಾಮ್ದು, ಈಗ ಕಟ್ ಆಗಲ್ಲ ಅಂತ ರೆಗ್ಯುಲರ್ ಯೂಸ್ಗೆ ತೊಗೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಬೇರೆದು ಇದೆ ತೊಗೊಳಕ್ಕೆ, ಬನ್ನಿ ನೋಡೋಣ. ಥ್ರೆಡ್ ಇಟ್ಕೊಂಡ್ರೆ ಸರಿ ನೋಡಿ. ಚೆನ್ನಾಗಿರುತ್ತೆ ಇವಾಗ ಹಿಂಗೆ ಸ್ಕಿನ್ ಇದಕ್ಕೆ ಚೆನ್ನಾಗಿ ಕಾಣುತ್ತೆ. ಇವಾಗ ನೀವು ಯಾವಾಗಲೂ ಎಲ್ಲೋ ಗೋಲ್ಡ್ ನೋಡಿ ಹಂಗೆ ಕಾಣುತ್ತೆ ಅಷ್ಟೇ. ಬೇಕಾದ್ರೆ ಸ್ವಲ್ಪ ದಿನ ಯೂಸ್ ಮಾಡಿ, ಹಿಂಗೆ ಚೆನ್ನಾಗಿದೆ ನಿಮಗೆ ಆ ಫ್ರೆಂಡ್ ಬೇಡ ಅಂತ ಹೇಳಿದಾಗ ತೊಗೊಂಬಂದು ಕೊಟ್ಟರೆ ವಿತಿನ್ ಇದರಲ್ಲಿ ಮಾಡ್ಕೊಡ್ತೀವಿ. ಅದಕ್ಕೇನಿದೆ 916 ಗೋಲ್ಡ್ ತಾನೆ, ಯಾವಾಗ ಕೊಟ್ಟರು 916 ತಾನೇ ಬರುತ್ತೆ. ಗೋಲ್ಡ್ ವ್ಯಾಲ್ಯೂ ಯಾವಾಗಲೂ ಲೆಸ್ ಆಗಲ್ಲ ನಿಮಗೆ. ಇಲ್ಲ ಆ್ಯಂಟಿಕ್ ಇದೆಲ್ಲ, ಆ್ಯಂಟಿಕ್ ಬರೀ ಪಾಲಿಶ್ ಅಷ್ಟೇ. ಅದು ಪಾಲಿಶ್ ಅಷ್ಟೇ, ಕಮ್ಮಿ ಇದು ಮಾಡಿದ್ರೆ ಅವೆಲ್ಲ ಏನೂ ಹೋಗಲ್ಲ. ಇವತ್ತು ಎಡಾಕಲ್ಲ ಹಂಗೆ ಹೋಗ್ತದೆ. ಇದು ಕಂಪೇರ್ ಮಾಡಿದ್ರೆ ಅದು ಸಿಂಪಲ್ ಕಾಣುತ್ತೆ. ಇದು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಡ್ರೆಸ್ಸಸ್ಗೆ ಅದೆಲ್ಲ ಹೋಗುತ್ತೆ. ಇದಾದ ಸ್ಯಾರಿಗೆ ಎಲ್ಲದಕ್ಕೂ ಓಕೆ. ಅದು ನೋಡೋದ್ರಲ್ಲಿ ಅಲ್ಲೇ ತೋರಿಸ್ಕೊಬೇಕು. ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಸರ್ ನಿಮಗೆ. ಇದು ನೋಡಿ, ಇದು ಅವೆಲ್ಲ ಸ್ವಲ್ಪ ಡಿಸೈನರ್ ಐಟಮ್ಸ್ ನೋಡ್ತಾ ಇದ್ದೀನಿ. ಲೈಕ್ ಈ ಥರದಲ್ಲೇ ತೋರಿಸಿದ್ದಾರೆ ಮಾಡೋಕ್ಕೆ. ಕನ್ಫ್ಯೂಷನ್ ಗೈಸ್ ಕನ್ಫ್ಯೂಷನ್. ಪಕ್ಕದಲ್ಲೇ ಕಾರ್ ಇದ್ದಾರೆ, ಕನ್ಫ್ಯೂಷನ್ ಏನು ಸಿಕ್ಕಿಲ್ಲ. ಓಕೆ ಹೇಳ್ತಾರೆ ಸಜೆಷನ್ ಕೊಡ್ತಾರೆ. 25 ಗ್ರಾಮ್ ಇಷ್ಟು ಬರುತ್ತೆ ನೋಡಿ. ಇದೊಂದು ಫುಲ್ ಗೋಲ್ಡ್ ಅಂದರೆ ಇದು ಲೈಟ್ ವೇಟ್. ಇದೆಲ್ಲ ತುಂಬ ಸಣ್ಣ ಸ್ಟೋನ್ಸ್, ಅದು ಹೆವಿ ಸ್ಟೋನ್ಸ್ ಇಲ್ಲ. ಅದು ನೋಡಿ ಇಟ್ಕೊಂಡು ಇವೆಲ್ಲ ಜಾಸ್ತಿ ಈ ಥರನೇ ಹೋಗ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಚೋಕರ್ ಥರನೂ ಹಾಕ್ಕೋಬೋದು, ಲೇಯರ್ಸನ್ನು ಹಾಕ್ಕೋಬೋದು. ಇವಾಗ ಕುರ್ತಾ ಇದೆಲ್ಲ ಹಾಕ್ತಿರಲ್ಲ, ಗೋನೆಲ್ಲ ಹಾಕಿದಾಗ ಚೋಕರ್ ಥರ ಹಿಂಗೆ ಹಾಕ್ಬೋದು. ಸ್ಯಾರೀಸಿಗೆ ಸ್ವಲ್ಪ ಇದು ಇಷ್ಟ ಆಗ್ಬೋದು. ಗೈಸ್ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೀವಿ. ಅಮ್ಮಗುಟ್ಟಿ ಹೆಂಗನೆ ಉಂಡೆ? ಒಂದು ರಿಯಾಕ್ಷನ್ ಇಲ್ಲ.
ಗೈಸ್ ಫೈನಲಿ ಗೋಲ್ಡ್ ತೊಗೊಂಡಿದ್ದೀವಿ. ಒಂದು ಬ್ರಾಸ್ಲೆಟು, ಒಂದು ನೆಕ್ಲೆಸ್ ತೊಗೊಂಡಿದ್ದೀವಿ. ಅದೆರಡು ಸೇರಿದ್ರೆ ಎಷ್ಟು ಗ್ರಾಮ್ ಸರ್? $27.81. 27.81 ಗ್ರಾಮ್ಸ್ ತೊಗೊಂಡಿದ್ದೀವಿ ಗೈಸ್. ಇವಾಗ 640. 13,640 ಇಸ್ ದ ಗೋಲ್ಡ್ ರೇಟ್ 1 ಗ್ರಾಮ್. ಈ ದಯವಿಟ್ಟು ಓಲಾ ಬುಕ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಹಾಫ್ ಮನಿ ಇವಾಗ ಪೇ ಮಾಡಿದ್ದೀವಿ. ನಂದು ನಮ್ಮಿಬ್ರು ಟ್ರಾನ್ಸಾಕ್ಷನ್ ಎಕ್ಸೀಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ ತೊಗೊಳ್ಳೋದು ಬೇಡ ಅಂತ ಅರ್ಧ ಮಾಡಿಬಿಟ್ಟು ಬಿಲ್ ತೊಗೊಂಬಂದಿದ್ದೀವಿ. ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ಒಂದು ನೆಕ್ಲೆಸ್ಸು ತುಂಬ ಜನ ಹೆಣ್ಮಕ್ಳು ಕೇಳಿದ್ರಿ ಎಲ್ಲಿ ಮಾಡ್ಕೊಂಡ್ರಿ ಅದು ಅಂತ. ನಾನು ಇಲ್ಲಿ ಫೋಟೋನು ಹಾಕ್ತೀನಿ. ಆ ನೆಕ್ಲೆಸ್ಸು ನಾನು ಈ ಗೋಲ್ಡ್ ಶಾಪಲ್ಲೇ ಮಾಡ್ಕೊಂಡಿದ್ದು. ದಿಸ್ ಈಸ್ ದಿ ಗೋಲ್ಡ್ ಶಾಪ್. ಇದೇನು ಪ್ರಮೋಷನ್ ಅಲ್ಲ. ಐ ಫೀಲ್ ದ ಕ್ವಾಲಿಟಿ ಆಫ್ ದಿ ವರ್ಕ್ ಇರತ್ತಲ್ಲ, ಆ ಗೋಲ್ಡ್ ಕ್ವಾಲಿಟಿ ವರ್ಕು ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಈ ಗೋಲ್ಡ್ ಶಾಪಲ್ಲೇ ನಾನು ತಗೊಳ್ಳೋದು. ಆ ರಿಚ್ನೆಸ್ ಇದೆ ಆ ಗೋಲ್ಡಲ್ಲಿ. ಸೊ ಯಾ, ಮನೆಗೆ ಬಂದು ಊಟ ಎಲ್ಲ ಮಾಡಿ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಗೈಸ್. ಸೊ ಈ ಸರ್ ಸ್ನಾನ ಮಾಡಿಕೊಂಡ್ರು. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ಇದು ಆ್ಯಕ್ಚುಲಿ ಕಿಚನ್ ಒಂದು ಸ್ವಲ್ಪ ಏನು ರೈಸ್ ಹಂಗೆ ಹಾಕೋದು ಗ್ರಾನಿಗೆ ಹಾಕೋ ಥರ ಹಾಕ್ತಿದ್ದಾರೆ. ಸೊ ಇಲ್ಲಿ ಅವರು ರೋಸ್ಮೆರಿ ವಾಟರ್ ಮಾಡ್ತಾಯಿದ್ದಾರೆ. ಅದಕ್ಕೆ ಬ್ಲ್ಯಾಕ್ ಬೇಬಿ, ದಟ್ ಈಸ್ ಬ್ಲ್ಯಾಕ್ ಕ್ಯೂಮಿನ್. ವೈ ಡಿಡ್ ಯು ಆಡ್ ದ್ಯಾಟ್? ಹಾಂ, ಬ್ಲ್ಯಾಕ್ ಜೀರಾ ಇದು. ವೈ ಡಿಡ್ ಯು ಆಡ್ ದಿಸ್? ರೋಸ್ಮೇರಿ ಆ್ಯಡ್ ಮಾಡಿದ್ದಾರೆ, ರೈಸ್ ಆ್ಯಡ್ ಮಾಡಿದ್ದಾರೆ, ಅದೇ ಅಕ್ಕಿ ಮತ್ತು ಮೆಂತ್ಯನ ಆ್ಯಡ್ ಮಾಡಿದ್ದಾರೆ, ಕರಿ ಲೀವ್ಸು, ಕ್ಲೌವು, ರೈಸು. ಅಯ್ಯೋ ಏನಿದು ರೋಸ್ಮೇರಿ ವಾಟರೇ ಇಲ್ಲ ಅಡುಗೆ ಮಾಡ್ತಾಯಿದ್ದೀರಾ ನೀವು? ಏರ್ ಸ್ಪ್ರೇ ಗೈಸ್, ಎವ್ರಿ ಡೇ ಈ ಸ್ಪ್ರೇಯಿಂಗ್ ಮನೇಲೇ ಮಾಡಿಕೊಂಡು ರೋಸ್ಮೇರಿ ವಾಟರ್ನ ಸ್ಪ್ರೇ ಮಾಡ್ಕೊತಾರೆ. ಸೊ ಈ ವೀಕ್ ಬ್ಯಾಚ್ ಮುಗ್ದೋಗ್ಬಿಟ್ಟಿತ್ತು, ಅದಕ್ಕೆ ತಿರ್ಗಾ ಫ್ರೆಶ್ ಆಗಿ ಮಾಡ್ಕೊತಾ ಇದ್ರು. ಈ ಸತಿ ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದಾರೆ, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ದೇವೇಟ ಹೆಂಗೆ ಅನಿಸ್ತಿದೆ ನಿಮಗೆ? ನನಗೆ ನೀವು ಒಡವೆ ಕೊಡಿಸಿದ್ದೀರಾ, ಅದು ನಮ್ಮ ಕಾಸಲ್ಲಿ. ಅವರ್ ಯು ಫೀಲಿಂಗ್? ನಿನಗೆ ಅಲ್ವಾ ಸಿಕ್ತದು. ನಿಮಗೆ ಏನ್ ಬೇಕು ಹೇಳಿ? ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಕೊಡ್ಸ್ಲಾ? ಏನು ಬೇಡ, ಪ್ರೀತಿ ಸಾಕು. ಗೈಸ್ ರಿಸೀವಿಂಗ್ ನೈಸ್ ಸ್ಮೆಲ್ ಚೆನ್ನಾಗಿದೆ. ಸೊ ಒಂದು ಒಡವೆ ತೊಗೊಂಡಿದ್ದೀವಿ ಫ್ರಮ್ ಅವರ್ ಓನ್ ಮನಿ. ಅಮ್ಮ ನಿಂಗೇನು ಅನಿಸ್ತಿದೆ ಒಡವೆ ತೊಗೊಂಡಿದ್ದು? ಫಸ್ಟ್ ಟೈಮ್ ತಗೊಂಡಿರೋದಾ? ಮುಂದಕ್ಕೆ ರೇಟ್ ಜಾಸ್ತಿ ಆಗತ್ತೆ ಅಂತಾನೆ ನಾವು ಇವಾಗ ತಗೊಂಡಿದ್ದು. ಫಸ್ಟ್ ಟೈಮ್ ತಗೊಂಡಿರೋದಂದ್ರೆ ನೀನ್ ಕಷ್ಟಪಟ್ಟು ಇಷ್ಟು ವರ್ಷದಲ್ಲಿ ತಗೊಂಡಿರೋದು, ಅದು ನಿನ್ನ ನಡುವೆ ನೀನ್ ಕಷ್ಟಪಟ್ಟಿರೋದು, ಅದಕ್ಕೆ ಬೆಲೆ ಇದೆ. ಅದು ಯಾರು ತೆಗೆದುಕೊಡ್ದಿರ, ಯಾರ ಮೇಲೆ ಡಿಪೆಂಡ್ ಆಗ್ದಿರ ನೀನೇ ತಗೊಂಡೆ ನೋಡು. ಅದ್ರಲ್ಲಿ ಇರೋ ಖುಷಿ ಬೇರೆ ಇದ್ರಲ್ಲಿ ಇರಲ್ಲ. ನಾವಿಸ್ಕೊಟ್ರೆ ಸಿಗ್ತಾ ಇರಲಿಲ್ಲ, ನೀನು ತಗೊಂಡಿರೋದು ಖುಷಿ ಇದೆ. ಸೊ ನನ್ಗೆ ಹ್ಯಾಪಿ ಇದೆ. ಫಸ್ಟ್ ಟೈಮ್ ಗೈಸ್, ಚಿಕ್ಕದೆಲ್ಲ ನಾನು ತೊಗೊಂಡಿದ್ದೀನಿ. ಉಂಗುರ ತೊಗೊಂಡಿದ್ದೀನಿ, ಬ್ರಾಸ್ಲೆಟ್ ಎಲ್ಲ ತೊಗೊಂಡಿದ್ದೀನಿ. ಆದರೆ ನೆಕ್ಲೆಸ್ ಅಂತ ಹೇಳಿ ಫಸ್ಟ್ ಟೈಮ್ ತಗೊಂಡಿರೋದು. ದೇವೆಲ್ಲ ತಗೊಂಡಿದ್ಯಾ? ಬ್ರಾಸ್ಲೆಟ್ ದೊಡ್ಡ ಕಾಸ್ಟ್ಲಿ ಒಡವೆ ನೀನು ಯಾವತ್ತೂ ತಗೊಂಡಿದ್ಯಾ? ಅದು ಒಂದ್ಸತಿ ಬ್ರಾಸ್ಲೆಟ್ ತಗೊಂಡಿದ್ದೀನಿ ಅಷ್ಟೇ. ಇದು ಎರಡು ಒಂದೇ ಶಾರ್ಟ್ ಅಲ್ಲಿ ತಗೊಂಡಿದ್ದೀನಿ. ನನ್ಗೆ ಖುಷಿ ಇದೆ. ಬಟ್ ನೀನ್ ಕಷ್ಟಪಟ್ಟಿದ್ದಕ್ಕ, ನೀನೆಲ್ಲ ನೀವಿಬ್ರು ಕಷ್ಟಪಟ್ಟಿರೋದ್ರಲ್ಲಿ, ನೀನು ನಿಮ್ಮ ಹಸ್ಬೆಂಡ್. ನನ್ನ ತಮ್ಮ ನಿಂತ್ಕೊಂಡು ಗುರಾಯಿಸ್ತವನೆ. ಗುರಾಯಿಸ್ತಾ ಇದ್ದಾರೆ, ಅದೇ ನೋಡ್ತಾ ಇದ್ದೀನಿ. ದೇವೇಟ ನಾವು ಇಬ್ರು, ಅದು ನಾವು ಕಷ್ಟಪಟ್ಟು ದುಡ್ದಿರೋದು ಕಾಸಲ್ಲಿ ನಾವು ತಗೊಂಡಿರೋದು.
ಅಯ್ಯೋ ಇವ್ರಿಗೆ ತೋರಿಸಿಲ್ಲ ಏನು ತೊಗೊಂಡಿದ್ದೀನಿ ಅಂತ. ತೋರಿಸುವಂತೆ ಸರ್ಪ್ರೈಸ್ ಆಗಿ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಂಗೆ ತೋರಿಸ್ತೀನಿ. ಇವಾಗ ಅದೇ ನಾನು ಅಡ್ವಾನ್ಸ್ ಮಾಡಿಬಿಟ್ಟು ಬಂದಿದ್ದು, ನಾಳೆ ಹೋಗಿ ಕೊಡಬೇಕು. ನಾಳೆ ನಂದು ಅದು ಅಪ್ರೂವ್ ಆಯಿತು. ನಾನು ಹೋಗಿಲ್ಲ. ಅದು ಹೇಳ್ದೆ ಬ್ಲಾಗಲ್ಲಿ, ನಮ್ಮ ಅಮ್ಮ ಬಂದಿಲ್ಲ ಅಟ್ಲೀಸ್ಟ್ ಹೇಳ್ದ, ಸಂತೋಷ ಆಯ್ತು. ನೆಕ್ಸ್ಟ್ ಅದು ಸೆಟ್ಟಿಗೆ ಕಿವಿಯೊಲೆ ತಗೋತೀವಲ್ಲ, ಅವಾಗ ನೀನು ಬಾ. ಅವಾಗ ಒಂದು ಕೈಗೆ ಬ್ಯಾಂಗಲ್ಸ್ ಇಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಬ್ಸ್ಕ್ರೈಬರ್, ಅವ್ರಿಗೆ ಸ್ವಲ್ಪ ಅದು ಒನ್ಸ್ ಅಪಾನ್ ಅ ಟೈಮ್ ನಾನು ನಮ್ಮಮ್ಮಗೆ ಇದು ಏನು ಪ್ರಾಮಿಸ್ ಮಾಡಿದೆ, ನಿಮಗೋಸ್ಕರ ಒಂದು ಒಡವೆ ತೊಗೊಂಡು ಐ ಮೀನ್ ಒಂದು ಬ್ಯಾಂಗಲ್ ಕೊಡಿಸ್ತೀನಿ ಅಂತ. ಬ್ಯಾಂಗಲ್ ಇಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ಅದು ಕೊಡಿಸ್ತೀನಿ ಒಂದ್ಸತಿ. ಟೈಮ್ ತಗೊಳತ್ತೆ, ಆದ್ರೆ ಕೊಡಿಸ್ತೀನಿ ಖಂಡಿತ. ಏನ್ ಇವಾಗೇ ಬೇಕು ಅಂತ ಏನಿಲ್ಲ, ಫಸ್ಟ್ ನೀವು ಚೆನ್ನಾಗಿರಿ, ನಿಮ್ದೆಲ್ಲ ಆಗಿ ಸಮಾಧಾನ ಆಗಿ, ನಿಮ್ದೆಲ್ಲ ಏನೇನ್ ಡ್ರೀಮ್ ಇದೆ ಅದೆಲ್ಲ ನೆರವೇರಿ, ಅದೆಲ್ಲ ಆದ್ಮೇಲೆ ನಮ್ ಕಡೆ ತಿರುಗಿ ನೋಡಿ, ಅಲ್ಲಿವರೆಗೆ ತಿರುಗಿ ನೋಡಿ. ಯಾಕಂದ್ರೆ ನಿಮ್ದು ಒಂದು ಡ್ರೀಮ್ ಇರುತ್ತೆ, ಅದ್ರ ಮೇಲೆ ಇದೆ ಗಮನ. ಹೌದೌದು. ಅದಕ್ಕೆ ಗೈಸ್ ಇವಾಗ ಫೈನಲಿ ತೊಗೊಂಡಿದ್ದೀನಿ, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಸ್ಪ್ರೇ ಬಾಟ್ಲೆಲ್ಲ ತೊಗೊಂಡಿದ್ದಾರೆ ಹೊಸದು. ನನಗೊಂದು ಇಸ್ಕೊಟ್ಟಿದ್ದಾರೆ ನಮ್ಮ ಹುಡುಗ, ನಮ್ಮ ಮಗ. ಅವ್ರ ಅಲಿಯ ಕೊಡ್ಸಿರೋದು ಅಲ್ಲ, ನಮ್ಮ ಮಗ ಕೊಟ್ಟಿದ್ದಾರೆ. ಇದು ಸ್ಪ್ರೇ ಬಾಟ್ಲು ಅದು ಹಾಳಾಗ್ಬಿಟ್ಟಿತ್ತು ಅಂತ ನಾನು ರೋಸ್ಮೆರಿ ಹಾಕೊಳ್ತಾ ಇದೀನಿ, ಇವರಿಬ್ರು ಇವಾಗ ರೋಸ್ಮೆರಿ ಸ್ಪ್ರೇ. ನಾನೇ ಹೊಡ್ಕೊತಾ ಇಲ್ಲ, ನಾನು ಸೆಲ್ಫ್ ಕೇರೇ ಮಾಡ್ತಿಲ್ಲ, ಅದೇ ಹೇಳಿದ್ದೀನಲ್ಲ ನಿಮಗೆ. ಮಾಡ್ಕೊಬೇಕು, ಇವಾಗಿಂದ ಮಾಡ್ಕೊಬೇಕು. ಟೆನ್ಷನ್ ಒಂದು ಸ್ವಲ್ಪ ಕಡಿಮೆ ಆಗೈತೆ. ಮಾಡ್ಕೋಬೇಕು. ಎಸ್, ಡಯಟ್ ಮಾಡಬೇಕು. ಡಯಟ್ ಮಾಡಬೇಕು. ನಿಮ್ಮ ಊರಲ್ಲಿ ಹೋಗಿ ಮಾಡಿ ಎಕ್ಸಸೈಸು ಮಾಡಬೇಕು, ಪ್ರತಿಯೊಂದನ್ನು ಶುರು ಮಾಡ್ತೀನಿ. ಊಟ ವಾಯ್ಸು ಮಾತಾಡೋದು ಅನ್ನಲ್ಲ ಅಂತ ನೋಡ್ಮ, ನಿನ್ ವಾಯ್ಸು ಬರಬಾರ್ದ ಪ್ರಣಾ ನನ್ನ ಬ್ಲಾಗಲ್ಲಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಕಂಗ್ರ್ಯಾಚುಲೇಷನ್. ಒಂದು ಸೆಕೆಂಡ್, ಥ್ಯಾಂಕ್ ಯು. ಯಾಕಂದ್ರೆ ನೀನು ಆಗಿ ತಗೊಂಡಿದ್ದಲ್ವಾ, ಅದಕ್ಕೊಂದು ಬೆಲೆ. ಅಪರೂಪ ಗೈಸ್, ಗೋಲ್ಡ್ ರೇಟ್ ಕಮ್ಮಿ ಆಗಿರೋದು ಫಸ್ಟ್ ಟೈಮ್. ಕಮ್ಮಿ ಆಗಿದೆ ಸಡನ್ಲಿ. ಮೇ ಬಿ ಮೋದಿಜಿ ಕಮ್ಮಿ ಮಾಡ್ಬೋದು ಇನ್ನೂ ಒಂದು ಸ್ವಲ್ಪ ದಿವಸಲ್ಲಿ, ಕಮ್ಮಿಂಗ್ ಡೇಸಲ್ಲಿ ಮೇ ಬಿ. ಯಾಕಂದರೆ 60-70% ಗೋಲ್ಡ್ ಬಿಸ್ನೆಸ್ ಕಮ್ಮಿ ಆಗಿದೆ ಬಿಸ್ನೆಸ್ಸು. ಸೊ ಯಾರೂ ತೊಗೊತಾ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಡಿಕ್ರೀಸ್ ಮಾಡ್ಬೋದು. ಸೊ ವಿಲ್ ಹೋಪ್ ಫಾರ್ ದಿ ಬೆಸ್ಟ್. ಯಾ, ವಿಲ್ ಅದೇ ವಿಲ್ ಹೋಪ್ ಫಾರ್ ದಿ ಗುಡ್. ಜಾಸ್ತಿನೂ ಹಾಕ್ಬೋದು, ಕಮ್ಮಿನೂ ಹಾಕ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.